ಹಾ ಶರಣರ ಹೆಸರಲ್ಲಿ ಧರ್ಮವ ಸೀಳುವ ದೊಂಗಿಗಳೇ ಎಚ್ಚರ. ವಚನವ ತಿರುಚಿ ಸತ್ಯವ ಕೊಲ್ಲುವ ಮತಿಗೇಡಿಗಳೇ ಎಚ್ಚರ. ವೇದದ ಸಾರವ ಕನ್ನಡದೊಳಗೆ ಉಳಿಸಿದ ಕ್ರಾಂತಿಯ ಸಾರವಿದು. ಸನಾತನ ಮೂಲವ ಮರೆತವರಿಗೆ ಇದು ಅರಿವಿನ ಮಳೆ ಹನಿಯು. ಫಿಮೆಲ್ ಸಹೋದರ ಸಹೋದರಿಯರೇ, ನಿಮ್ಮ ದಾರಿದೀಪ ನ್ಯೂಸ್ಗೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ವೇದದಲ್ಲಿ ವಚನಗಳು ಅನ್ನೋ ಬಗ್ಗೆ ವಿಸ್ತಾರವಾಗಿ ಹೇಳಲಾಗಿತ್ತು. ಅದರ ಮುಂದುವರೆದ ಭಾಗ ವೇದಗಳ ಅತಿ ಗಹನವಾದ ಸಂಸ್ಕೃತ ಮಂತ್ರಗಳು ಶರಣರ ವಚನಗಳಲ್ಲಿ ಎಷ್ಟು ಸರಳವಾಗಿ ಮತ್ತು ನೇರವಾಗಿ ಪರಿವರ್ತನೆಗೊಂಡಿವೆ ಎಂಬುದಕ್ಕೆ ಇಲ್ಲಿ ಪ್ರಬಲ ಸಾಕ್ಷಿಗಳಿವೆ. ನಿಮ್ಮ ವಿಡಿಯೋದಲ್ಲಿ ಇವುಗಳನ್ನು ವೇದದ ಋಷಿ ವಚನದ ಶರಣ ಎಂಬ ಹೋಲಿಕೆಯಲ್ಲಿ ಪ್ರಸ್ತುತಪಡಿಸುವ ಇಂದಿನ ವಿಷಯ. ಬಂಧುಗಳೇ, ಮುಂದಿನ ವಿಷಯಕ್ಕೆ ಹೋಗುವ ಮುನ್ನ ನೀವು ಈ ಭಂಡರಿಗೆ ಒಂದು ಪ್ರಶ್ನೆ ಕೇಳೋಣ. ಯಾವುದೇ ವ್ಯಕ್ತಿ ಮೇಧಾವಿಯಾಗಲು ಅವರು ಅಧ್ಯಯನ ಮಾಡಿದರೆ ತಾನೇ ಜ್ಞಾನ ಪಡೆಯೋದು? ಹಾಗಾದ್ರೆ ಆಗಿನ ಶರಣರು ಜ್ಞಾನ ಪಡೆಯಲು ಯಾವ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ದರು? ಆವಾಗ ಯಾವ ಸೆಂಟ್ ಮೇರಿ ಸ್ಕೂಲಿತ್ತು ವೇದೋಪನಿಷತ್ತು ಬದಲು? ಜ್ಞಾನಿ ವಾಟ್ ಪಪ್ಪ ಅಥವಾ ಟ್ವಿಂಕಲ್ಲೇ ಲೀಟಲ್ ಸ್ಟಾರ್ ಅನ್ನೋದನ್ನ ಓದಿದ್ದ? ಇಲ್ಲ ತಾನೆ. ಅವರು ಓದಿದ್ದು ಮಠ ದೇವಸ್ಥಾನದಲ್ಲಿ ವೇದ ಉಪನಿಷತ್ತು, ಸಿದ್ಧಾಂತ ಶಿಖಾಮಣಿಯನ್ನು. ಆ ಜ್ಞಾನದಿಂದಲೇ ಸಂಸ್ಕೃತದಲ್ಲಿದ್ದದ್ದನ್ನ ಜನರಿಗೆ ಅರ್ಥವಾಗುವ ಹಾಗೆ ತಮ್ಮದೇ ಶೈಲಿಯಲ್ಲಿ ತಮಗೆ ತಿಳಿದ ಹಾಗೆ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅನ್ನೋದನ್ನ ಅರಿಯದ ಅವಿವೇಕಿಗಳು ನೀವು. ಬಂಧುಗಳೇ, ನೀವು ಹೀಗಂದ ಮಾತ್ರಕ್ಕೆ ಇವರು ಮತ್ತೆ ಬಸವಣ್ಣನವರು ವೇದಕ್ಕೆ ಉರಿಹಚ್ಚಿ ಅಂತ ಹೇಳಿಲ್ಲವೇ ಅಂತ ಮತ್ತೆ ತಮ್ಮ ಭಂಡತನ ಮೆರೆಯುತ್ತಾರೆ. ಅದಕ್ಕೆ ನಮ್ಮ ಪ್ರಶ್ನೆ, ಸರಿ, ವೇದಕ್ಕೆ ಉರಿಹಚ್ಚಿ ಅಂತ ಬಸವಣ್ಣನವರೇ ಹೇಳಿದ್ದಾರೆ ಅಂದುಕೊಳ್ಳೋಣ. ಹಾಗಾದ್ರೆ ಬಸವಣ್ಣನವರು ಇನ್ನೊಂದು ವಚನವನ್ನು ಹೇಳಿದ್ದಾರೆ. ಕೊಲ್ಲುವವನೇ ಮಾದಿಗ ಹೊಲಸು, ತಿನ್ನುವವನೇ ಹೊಲೆಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮಾದಿಗರು ಕೊಲೆಗಡುಕರೆ, ಹೊಲೆಯರು ಹೊಲಸು ತಿನ್ನುವವರೇ? ಹೊಲಸು ಅಂದರೆ ನಿಮ್ಮ ಭಾಷೆಯಲ್ಲಿ ಮಲ ಎಂತಲೂ, ಸೆಗಣಿ ಎಂತಲೂ, ಕೊಚ್ಚೆ ಎಂತಲೂ ಆಗುತ್ತೆ. ಹಾಗಾದ್ರೆ ಇದನ್ನು ತಿನ್ನುವವರು ಹೊಲೆಯರೇ? ಹಾಗೆ ಬಸವಣ್ಣನವರು ಕಳ್ಳನ ಮನೆಗೊಬ್ಬ ಬರಿಗಳ್ ಬಂದ ಅನ್ನೋ ವಚನ ಬರೆದಿದ್ದಾರೆ. ಹಾಗಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಬಸವಣ್ಣ ಕಳ್ಳನೇ? ಇದನ್ನೇಕೆ ನೀವು ವೇದದ ದೃಷ್ಟಿಯಲ್ಲಿ ನೋಡುತ್ತಿಲ್ಲ ಯಾಕೆ? ಬಂಧುಗರೇ, ಇಲ್ಲೇ ನೀವು ಅರಿತುಕೊಳ್ಳಬೇಕು, ಇವರು ಸಮಾಜ ಸುಧಾರಕರು ಅಲ್ಲ, ಇವರು ನಗರ ನಕ್ಸರು ಅಂತ. ಇವರು ದಶಕದಿಂದ ಧರ್ಮ ಒಡೆಯಲು ಸುಪಾರಿ ಪಡೆದ ಗುಲಾಮರು. ಅದಕ್ಕೆ ಇವರನ್ನ ಪರಮ ನೀಚರು, ಭಂಡರು, ಊಸರವಳ್ಳಿಗಲು, ಸೊಗಲಾಡಿಗಲು ಅಂತ ಕರೆಯಬೇಕಿದ. ಇವರು ತಮ್ಮ ಭಂಡ ಜೀವನ ನಡೆಸಲು ಯಾವ ನೀಚ ಕೆಲಸ ಮಾಡಲು ಹೇಸದ ಹೊಲಸು ತಿನ್ನುವವರು ಸಮಾಜವನ್ನು ದಿಕ್ಕು ತಪ್ಪಿಸುವ ದೃಷ್ಟಿಯಲ್ಲಿ ಕೆಲವೊಂದು ವಚನಗಳನ್ನು ಮಾತ್ರ ಆಯ್ದುಕೊಂಡು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದಾರೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. 1. ಋಗ್ವೇದದ ಏಕತ್ವ ತತ್ವ ಮತ್ತು ಬಸವಣ್ಣನವರ ವಚನ. ಮೂಲ ವೇದ ಮಂತ್ರ ಋಗ್ವೇದ 1:164-4. ಇಂದ್ರಂ ಮಿತ್ರಂ ವರುಣಂ ಅಗ್ನಿಮಾಹು ಅಥೋ ದಿವ್ಯಸ್ಸ ಸುಪರ್ಣೋ ಗರುತ್ಮಾನ್ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನ ಮಾಹು. ಅರ್ಥ, ಪರಮಾತ್ಮನು ಒಬ್ಬನೇ. ಜ್ಞಾನಿಗಳು ಅವನನ್ನು ಇಂದ್ರ, ಮಿತ್ರ, ವರುಣ, ಅಗ್ನಿ ಎಂದು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಪರಿವರ್ತಿತ ವಚನ ಬಸವಣ್ಣ. ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಬ್ಬನಿಗಂಜಿ ಕುಂದಿದಡೆ ಕಿವಿಮೂಗು ಕೊಯ್ಯದೆ ಬಿಡುವನೆ, ಕೂಡಲ ಸಂಗಮ ದೇವ. ವಿಶ್ಲೇಷಣೆ: ಋಗ್ವೇದದ ಈ ಶ್ಲೋಕವೇ ಹಿಂದೂ ಧರ್ಮದ ಏಕದೇವೋಪಾಸನೆಯ ತಳಹದಿ. ಬಸವಣ್ಣನವರು ಇದನ್ನೇ ಕನ್ನಡದಲ್ಲಿ ದೇವನೊಬ್ಬ ನಾಮ ಹಲವು ಎಂದು ಘೋಷಿಸಿದರು. ಇದು ಹೊಸ ಧರ್ಮವಲ್ಲ, ವೇದದ ಸತ್ಯದ ಪುನರುತ್ಥಾನ. 2. ಉಪನಿಷತ್ತಿನ ಜೀವ ಬ್ರಹ್ಮ ಐಕ್ಯ ಮತ್ತು ಅಲ್ಲಮ ಪ್ರಭುಗಳ ವಚನ. ಮೂಲ ಉಪನಿಷತ್ ಮಂತ್ರ ಶ್ವೇತಾಶ್ವತರ. ತಿಲೇಷು ತೈಲಂ ದಧಿನೀವ ಸರ್ಪಿ ಆಪಃ ಶ್ರೋತಸ್ಸು ಅರಣೀಷು ಚ ಅಗ್ನಿಃ ಏವಮಾತ್ಮ ಆತ್ಮನಿ ಗೃಹ್ಯತೆ ಸೌ ಸತ್ಯೇನೈನಂ ತಪಸಾಯಯೋನುಪಶ್ಯತಿ. ಅರ್ಥ, ಎಳ್ಳಿನಲ್ಲಿ ಎಣ್ಣೆ, ಮೊಸರಿನಲ್ಲಿ ತುಪ್ಪ, ಕಟ್ಟಿಗೆಯಲ್ಲಿ ಅಗ್ನಿ ಅಡಗಿರುವಂತೆ ಪರಮಾತ್ಮನು ನಮ್ಮ ಆತ್ಮದೊಳಗೆ ಅಡಗಿದ್ದಾನೆ. ಅದನ್ನು ಸತ್ಯ ಮತ್ತು ತಪಸ್ಸಿನಿಂದ ಕಾಣಬೇಕು. ಪರಿವರ್ತಿತ ವಚನ ಬಸವಣ್ಣ ಅಲ್ಲಮಪ್ರಭು.
ಹಾಲೊಳಗಣ ತುಪ್ಪದಂತೆ ಕಪಾಲೊಳಗಣ ಅಗ್ನಿಯಂತೆ ಕನ್ನಡಿಯೊಳಗಣ ಕಾಂತಿಯಂತೆ ಎಣ್ಣೊಳಗಿರ್ಪ ಕೂಡಲ ಸಂಗಮ ದೇವ. ವಿಶ್ಲೇಷಣೆ: ಉಪನಿಷತ್ತಿನ ಈ ಉದಾಹರಣೆಗಳನ್ನೇ ಶರಣರು ಬಳಸಿಕೊಂಡಿದ್ದಾರೆ. ವೇದದ ಅಂತರಾತ್ಮ ಸಿದ್ಧಾಂತವೇ ಶರಣರ ಅರಿವು. 3. ಸಿದ್ಧಾಂತ ಶಿಖಾಮಣಿಯ ಶಕ್ತಿತತ್ವ ಮತ್ತು ಚನ್ನಬಸವಣ್ಣನವರ ವಚನ. ಸಿದ್ಧಾಂತ ಶಿಖಾಮಣಿ ಶ್ಲೋಕ: ಶಿವಶಕ್ತಿ ಸಮಾಯೋಗಾತ್ ಜಾಯತೆ ವಿಶ್ವಮಾತ್ಮಕಂ ಯಥಾ ಸೂರ್ಯಪ್ರಕಾಶಾಭ್ಯಾಂ ಭೇದೋ ನಾಸ್ತಿ ಕದಾಚನ. ಅರ್ಥ: ಶಿವ ಮತ್ತು ಶಕ್ತಿಯ ಸಂಯೋಗದಿಂದ ವಿಶ್ವ ಹುಟ್ಟಿದೆ. ಸೂರ್ಯ ಮತ್ತು ಅವನ ಪ್ರಕಾಶಕ್ಕೆ ಹೇಗೆ ಭೇದವಿಲ್ಲವೋ ಹಾಗೆಯೇ ಶಿವಶಕ್ತಿಯರಿಗೂ ಭೇದವಿಲ್ಲ. ಪರಿವರ್ತಿತ ವಚನ: ಚೆನ್ನಬಸವಣ್ಣ. ಬೆಳಗಿನೊಳಗಣ ಕಾಂತಿಯಂತೆ ಹೂವಿನೊಳಗಣ ಪರಿಮಳವಂತೆ. ಶಕ್ತಿ ಶಿವನಿಂದ ಬೇರೆಯಲ್ಲ, ಶಿವ ಶಕ್ತಿಯಿಂದ ಬೇರೆಯಲ್ಲ. ವಿಶ್ಲೇಷಣೆ: ಸಿದ್ಧಾಂತ ಶಿಖಾಮಣಿಯಲ್ಲಿರುವ ಈ ಅದ್ವೈತ ಶೈವ ಸಿದ್ಧಾಂತವೇ ವಚನಗಳ ಆತ್ಮ. ಶರಣರು ವೇದದ ಈ ದರ್ಶನವನ್ನು ಲಿಂಗಾಂಗ ಸಾಮರಸ್ಯವಾಗಿ ಮಾರ್ಪಡಿಸಿದರು. 4. ಭಗವದ್ಗೀತೆಯ ಕರ್ಮ ಮತ್ತು ಬಸವಣ್ಣನವರ ಕಾಯಕ. ಮೂಲ ಶ್ಲೋಕ: ಭಗವದ್ಗೀತೆ 2:47. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಅರ್ಥ: ನಿನಗೆ ಕೆಲಸ ಮಾಡಲು ಮಾತ್ರ ಅಧಿಕಾರವಿದೆ, ಫಲದ ಮೇಲಲ್ಲ. ಕೆಲಸವನ್ನೇ ಪೂಜೆಯೆಂದು ಮಾಡು. ಪರಿವರ್ತಿತ ವಚನ: ಬಸವಣ್ಣ. ಕಾಯಕವೇ ಕೈಲಾಸ. ಗುರುಪೂಜೆಯಾದಡೂ ಕಾಯಕದಿಂದಲೇ ಆಗಬೇಕು, ಲಿಂಗಪೂಜೆಯಾದಡೂ ಕಾಯಕದಿಂದಲೇ ಆಗಬೇಕು. ವಿಶ್ಲೇಷಣೆ: ಗೀತೆಯ ನಿಷ್ಕಾಮ ಕರ್ಮಕ್ಕೆ ಶರಣರು ಕೊಟ್ಟ ಹೊಸ ಭಾಷ್ಯವೇ ಕಾಯಕ. ಕಾಯಕವಿಲ್ಲದೆ ಕೈಲಾಸವಿಲ್ಲ ಎಂಬುದು ವೇದದ ಕರ್ಮಯೋಗದ ಪರಮಾವಧಿ. 5. ಮುಂಡಕೋಪನಿಷತ್ತಿನ ಜೋಡಿ ಹಕ್ಕಿ ತತ್ವ ಮತ್ತು ಶರಣರ ಅನುಭವ. ಮೂಲಮಂತ್ರ: ಮುಂಡಕೋಪನಿಷತ್ 3:1:1. ದ್ವಾ ಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವಜಾತೆ. ಅರ್ಥ: ಒಂದೇ ಮರದಲ್ಲಿ 2 ಪಕ್ಷಿಗಳಿವೆ. ಒಂದು ಹಣ್ಣನ್ನು ತಿನ್ನುತ್ತದೆ, ಜೀವ, ಇನ್ನೊಂದು ಸಾಕ್ಷಿಯಾಗಿ ನೋಡುತ್ತದೆ, ದೇವ. ಪರಿವರ್ತಿತ ವಚನ: ಅಲ್ಲಮಪ್ರಭು. ಒಂದೇ ಮರದ ಮೇಲಿನ 2 ಹಕ್ಕಿ, ಒಂದು ಭೋಗವನುಂಬುದುದು, ಇನ್ನೊಂದು ಭೋಗವನರಿಯದೆ ಸುಮ್ಮನಿರುವುದು. ವಿಶ್ಲೇಷಣೆ: ಉಪನಿಷತ್ತಿನ ಈ ಅತ್ಯಂತ ಕಠಿಣವಾದ ಜೀವ ಈಶ್ವರ ತತ್ವವನ್ನು ಅಲ್ಲಮಪ್ರಭುಗಳು ಬೆಡಗಿನ ವಚನಗಳಲ್ಲಿ ಅತ್ಯಂತ ಸುಲಭವಾಗಿ ವಿವರಿಸಿದ್ದಾರೆ. ಬಂಧುಗಳೇ, ವೇದಗಳಿಗೆ ಬೆಂಕಿ ಹಚ್ಚುವೆ ಅಂದವರು ಇದೇ ಶರಣರು ಅಂದುಕೊಂಡಿದ್ದೀರಾ? ವೇದದ ಶ್ಲೋಕಗಳನ್ನೇ ವಚನಗಳ ಸಾರವಾಗಿಸಿಕೊಂಡ ಇವರು ವೇದ ವಿರೋಧಿಗಳಲ್ಲ. ಅಂದು ವೇದದ ಹೆಸರಿನಲ್ಲಿ ಜನರನ್ನು ಶೋಷಿಸುವವರಿಗೆ ಎಚ್ಚರಿಕೆ ನೀಡಲು ವೇದಕ್ಕೆ ಉರಿಹಚ್ಚಿ ಅಂದರೆ ಹೊರತು ವೇದದ ಸತ್ಯಕ್ಕಲ್ಲ. ವೇದದ ಸಂಸ್ಕೃತದ ಜ್ಞಾನವನ್ನು ಕನ್ನಡದ ಜನರಿಗೆ ವಚನದ ಮೂಲಕ ಉಣಬಡಿಸಿದ ಇವರು ಸನಾತನ ಹಿಂದೂ ಧರ್ಮದ ನಿಜವಾದ ಸೇವೆ ಮಾಡಿದವರು. ಶರಣರನ್ನು ಸನಾತನದಿಂದ ಬೇರ್ಪಡಿಸುವುದು ಎಂದರೆ ಹಾಲಿನಿಂದ ಬಿಳುಪನ್ನು ಬೇರ್ಪಡಿಸಿದಂತೆ. ಇದು ಅಸಾಧ್ಯ. ಧರ್ಮ ಒಡೆಯುವವರೇ, ಈ ಪುರಾವೆಗಳನ್ನು ನೋಡಿ. ಈಗಲಾದರೂ ನಿಮ್ಮ ಭಂಡತನ ಬಿಡಿ. ಶರಣರ ಅಂಕಿತನಾಮದ ದೇವರೇ ಸನಾತನ ದೇವಾಲಯದ ಲಿಂಗಗಳಾಗಿವೆ ಎಂಬುದನ್ನು ಮರೆಯಬೇಡಿ. ಸಮಾಜದಲ್ಲಿ ಸನಾತನ ಧರ್ಮದ ವಿರುದ್ಧ ಅಜ್ಞಾನದ ಪರಮಾವಧಿಯ ಹೇಳಿಕೆಗಳನ್ನು ನೀಡುವ ಢೋಂಗಿ ಬುದ್ಧಿಜೀವಿಗಳ ವಾದಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಅವುಗಳಿಗೆ ಶರಣರ ತತ್ವ ಮತ್ತು ವೇದಗಳ ಆಧಾರದ ಮೇಲೆ ಮರ್ಮಾಘಾತ ನೀಡೋಣ. ಮರ್ಮಾಘಾತ ಉತ್ತರ: ಅಯ್ಯ ಅಜ್ಞಾನಿಯೇ, ಬಸವಣ್ಣನವರು ಸುಡಬೇಕು ಅಂದಿದ್ದು ವೇದವನ್ನಲ್ಲ, ವೇದದ ಹೆಸರಿನಲ್ಲಿ ನಡೆಯುತ್ತಿದ್ದ ಅಹಂಕಾರ ಮತ್ತು ಪ್ರಾಣಿಬಲಿಯನ್ನು. ಸಾಕ್ಷಿ: ಬಸವಣ್ಣನವರೇ ಒಂದು ವಚನದಲ್ಲಿ ಹೇಳುತ್ತಾರೆ, ವೇದಕ್ಕೆ ನಡುಗುವೆ, ಶಾಸ್ತ್ರಕ್ಕೆ ಬೆರಗಾಗುವೆ ಅಂತ. ಅಂದರೆ ಸತ್ಯದ ಮುಂದೆ ಅವರಿಗೆ ನಡುಕವಿತ್ತು. ಋಗ್ವೇದದ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಎಂಬ ಮಂತ್ರವನ್ನೇ ಬಸವಣ್ಣನವರು ದೇವನೊಬ್ಬ ನಾಮ ಹಲವು ಎಂದು ಸರಳೀಕರಿಸಿದರು. ಮೂಲವನ್ನೇ ವಿರೋಧಿಸುವವನು ಅದರ ಸಾರವನ್ನು ವಚನವಾಗಿಸಲು ಸಾಧ್ಯವೇ? ನೀವು ಸುಡುತ್ತಿರುವುದು ವೇದವನ್ನಲ್ಲ, ನಿಮ್ಮ ಬುದ್ಧಿಯನ್ನು. ಅಜ್ಞಾನಿಯ ಹೇಳಿಕೆ 2: ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಅಂದರೆ ದೇವಸ್ಥಾನಗಳು ಬೇಡ, ಅವು ಕೇವಲ ಕಲ್ಲು ಎಂತ. ಹಾಗಾದ್ರೆ ಬಸವಣ್ಣನವರು ತಮ್ಮ ಪ್ರತಿಯೊಂದು ವಚನದ ಕೊನೆಯಲ್ಲಿ ಕೂಡಲ ಸಂಗಮ ದೇವ ಎಂದು ಅಂಕಿತವಿಟ್ಟದ್ದು ಯಾರಿಗೆ? ಕೂಡಲ ಸಂಗಮ ಎಂಬುದು ಒಂದು ಭೌತಿಕ ಕ್ಷೇತ್ರ, ಅಲ್ಲಿರುವುದು ಸ್ಥಾವರಲಿಂಗ ಅಲ್ಲವೇ? ಸಾಕ್ಷಿ: ಶರಣರು ಹೇಳಿದ್ದು ದೇಹವೇ ದೇಗುಲವಾಗಲಿ, ಅಂದರೆ ದೇವಸ್ಥಾನದ ಪಾವಿತ್ರ್ಯತೆ ನಿಮ್ಮ ಒಳಗೂ ಬರಲೀವೆಂದು. ಅದನ್ನು ಬಿಟ್ಟು ದೇವಸ್ಥಾನಗಳೇ ಬೇಡ ಎನ್ನುವುದಾದರೆ ನಿಮ್ಮ ಅಕ್ಕಮಹಾದೇವಿ ಕಾಡಿನಲ್ಲಿ ಅಲೆದಿದ್ದು ಆ ಶ್ರೀಶೈಲದ ಚೆನ್ನಮಲ್ಲಿಕಾರ್ಜುನ ಎಂಬ ಸ್ಥಾವರಲಿಂಗದ ದರ್ಶನಕ್ಕಲ್ಲವೇ? ನಿಮ್ಮ ವಾದ ಶರಣರ ಅಂಕಿತನಾಮಗಳಿಗೆ ಮಾಡುವ ಅಪಚಾರ ಹಾಗೂ ನಿಮ್ಮ ನೀಚತನ. ಅಜ್ಞಾನಿಯ ಹೇಳಿಕೆ 3: ಸಿದ್ಧಾಂತ ಶಿಖಾಮಣಿ ಬಸವಣ್ಣನವರಿಗಿಂತ ಹಿಂದಿನದ್ದಲ್ಲ, ಅದು ನಂತರ ಸೇರಿಸಲ್ಪಟ್ಟ ಸುಳ್ಳು ಗ್ರಂಥ. ಮರ್ಮಾಘಾತ ಉತ್ತರ: ಸಿದ್ಧಾಂತ ಶಿಖಾಮಣಿಯನ್ನು ವಿರೋಧಿಸುವ ನೀವು ವಚನಗಳಲ್ಲಿ ಬರುವ ಷಟ್ಸ್ಥಲ ತತ್ವಕ್ಕೆ ಬೇರೆ ಮೂಲ ತೋರಿಸಿ ನೋಡೋಣ. ಸಾಕ್ಷಿ:
ಸಿದ್ಧಾಂತ ಶಿಖಾಮಣಿಯ ಸಂಸ್ಕೃತ ಶ್ಲೋಕಗಳಾದ ಲಿಂಗಂ ಸಾಕ್ಷಾತ್ ಮಹಾದೇವಃ ಎಂಬ ತತ್ವವೇ ವಚನಗಳ ಇಷ್ಟಲಿಂಗ ಪೂಜೆಗೆ ಅಡಿಪಾಯ. ಸಿದ್ಧಾಂತ ಶಿಖಾಮಣಿ ಎಂಬುದು ಬೇರು, ವಚನ ಸಾಹಿತ್ಯ ಎಂಬುದು ಹೂವು. ಬೇರನ್ನು ಕತ್ತರಿಸಿ ಹೂವಿನ ಸುವಾಸನೆ ಹರಡುತ್ತೇವೆ ಎನ್ನುವುದು ನಿಮ್ಮ ಅಜ್ಞಾನದ ಪರಮಾವಧಿ. ಅಜ್ಞಾನಿಯ ಹೇಳಿಕೆ 4. ಲಿಂಗಾಯತರು ಬೇರೆ, ಹಿಂದೂ ಬೇರೆ, ನಮಗೂ ಸನಾತನ ಧರ್ಮಕ್ಕೂ ಸಂಬಂಧವಿಲ್ಲ. ಮರ್ಮಾಘಾತ ಉತ್ತರ: ಲಿಂಗಾಯತರು ಪೂಜಿಸುವ ಲಿಂಗ ಯಾರ ಸಂಕೇತ? ಅದು ಸನಾತನ ಹಿಂದೂ ದೈವವಾದ ಪರಶಿವನ ಸಂಕೇತವಲ್ಲವೇ? ಸಾಕ್ಷಿ: ನೀವು ಧರಿಸುವ ವಿಭೂತಿ, ರುದ್ರಾಕ್ಷಿ, ಪಂಚಾಕ್ಷರಿ ಮಂತ್ರ ಇವೆಲ್ಲವೂ ಕೋಟ್ಯಾಂತರ ವರ್ಷಗಳ ಶೈವ ಪರಂಪರೆಯಿಂದ ಬಂದವುಗಳು. ಶರಣರು ಹಿಂದೂ ಧರ್ಮದಲ್ಲಿದ್ದ ಜಾತಿ ಪದ್ಧತಿಯನ್ನು ವಿರೋಧಿಸಿದರೆ ಹೊರತು ಹಿಂದೂ ಧರ್ಮದ ಆತ್ಮವಾದ ಶಿವನನ್ನು ವಿರೋಧಿಸಲಿಲ್ಲ. ಅಮ್ಮನ ಮುಖದ ಮೇಲಿರುವ ಕೊಳವನ್ನು ತೊಳೆಯಲಿಕ್ಕೆ ಅಮ್ಮನೇ ಬೇಡ ಎನ್ನುವವನು ಮಗನಲ್ಲ, ದ್ರೋಹಿ. ಅದು ನೀವೇ. ಬಂಧುಗಳೇ, ಈ ಅಜ್ಞಾನಿಗಳಿಗೆ ವೇದ ಗೊತ್ತಿಲ್ಲ, ವಚನವೂ ಗೊತ್ತಿಲ್ಲ. ಇವರಿಗೆ ಗೊತ್ತಿರುವುದು ಕೇವಲ ಸಮಾಜ ಒಡೆಯುವ ರಾಜಕೀಯ ಅಜೆಂಡಾ ಮಾತ್ರ. ವೇದದ ಸಾರವನ್ನೇ ವಚನಗಳಾಗಿಸಿಕೊಟ್ಟ ಮಹಾತ್ವರನ್ನು ಇವರು ಹಿಂದೂ ವಿರೋಧಿ ಎಂದು ಬಿಂಬಿಸುತ್ತಿದ್ದಾರೆ. ಶಬ್ದಗಳು ಕನ್ನಡದ್ದಿರಬಹುದು, ಆದರೆ ಆ ಶಬ್ದಗಳ ಆತ್ಮ ಸನಾತನ ಹಿಂದೂ ಧರ್ಮದ್ದು. ಶರಣರು ಸನಾತನ ಸಾಗರದ ಅಮೃತ ಬಿಂದುಗಳು. ಸಮುದ್ರದಿಂದ ಬಿಂದುವನ್ನು ಬೇರ್ಪಡಿಸಲು ಹೊರಟಿರುವ ಇವರ ಭಂಡತನಕ್ಕೆ ಈಗಲಾದರೂ ಬ್ರೇಕ್ ಹಾಕಿ. ಶರಣರ ಅಂಕಿತನಾಮದ ದೇವರೇ ಸನಾತನ ದೇವಾಲಯದ ಲಿಂಗಗಳಾಗಿವೆ ಎಂಬುದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.